श्रीगुरुभ्यो नमः हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಹರೇ ಶ್ರೀನಿವಾಸ. ಪವನ ವಿಜಯತೆ ಬ್ರಹ್ಮಜಿಜ್ಞಾಸ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೀಗಾಗಲೇ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ನಿಮಗೂ ಆಸಕ್ತಿ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೂ ತಿಳಿಸಿ. ಈಗ ಕಳೆದ 2 ಸಂಚಿಕೆಗಳು ವಾದಿರಾಜರ ಮೇಲೆ ಬಂದಿತ್ತು. ಮೋದತೀರ್ಥರ ಮತದ ಸೇನಾಧಿಪತಿ ಅಂತ ಟಾಪಿಕ್. ನೀವು ಅದನ್ನೆಲ್ಲ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಮಸ್ಕಾರ ಗುರುಗಳೇ. ಜೈ ಶ್ರೀರಾಮ್. ಗುರುಗಳೇ, ನೀವು ಹಿಂದಿನ ಸಂಚಿಕೆಯಲ್ಲಿ ಹೆಡ್ಲೈನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹೇಗೆ ನಾವು ವಿಪ್ರ ಸಮಾಜದವರು ಮಾರ್ಗದರ್ಶಕ ಸ್ಥಾನದಲ್ಲಿದ್ದು ನಾವು ಪ್ರತಿಯೊಂದು ಆಗು ಹೋಗುಗಳನ್ನ ನಾವು ಹೇಗೆ ಅನಲೈಸ್ ಮಾಡಬೇಕು, ಮತ್ತೆ ಅದಕ್ಕೆ ಸಮಾಜದಲ್ಲಿ ಯಾವ ರೀತಿ ರಿಯಾಕ್ಷನ್ಸ್ ಬರ್ತಿದೆ, ಅದಕ್ಕೆ ಹೇಗೆ ನಾವು ಎಲ್ಲರಿಗೂ ಮಾರ್ಗದರ್ಶನ ನೀಡಬೇಕು ಅಂತ ಹೇಳ್ತಾ ಇದ್ರಿ. ಮತ್ತು ಅದಕ್ಕೆ ಶಾಸ್ತ್ರದ ಜ್ಞಾನ ಇದ್ದರೆ ಆ ಧೈರ್ಯ ಬರುತ್ತೆ, ಆ ಜ್ಞಾನ ನಮ್ಗೆ ಒಂದು ಕೇಪಬಿಲಿಟಿ ಬರುತ್ತೆ, ಅದು ಅನಲೈಸ್ ಮಾಡಿ ಯಾವ ರೀತಿ ನಾವು ತೊಗೊಂಡು ಹೋಗ್ಬೇಕು ಮುಂದೆ ಅಂತ. ಹಾಗೇನೆ ದುಡ್ಡಿನ ಬಗ್ಗೆ ಪ್ರಶ್ನೆ ಮತ್ತೆ ಬಂದಿತ್ತು. ಈಗ ಸ್ವಧರ್ಮದಲ್ಲಿದ್ದರೆ ಅಷ್ಟೊಂದು ದುಡ್ಡು ಹುಟ್ಟೋದಿಲ್ಲ, ಮತ್ತು ಈಗಿನ ಸಮಾಜದಲ್ಲಿ ಜನ ಗೌರವ ಕೊಡೋದು ದುಡ್ಡು ನೋಡ್ಕೊಂಡೆ ಅಂತ. ಅದಕ್ಕೂ ನೀವೆಲ್ಲ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಇವತ್ತಿಗೂ ಯಾರು ಸ್ವಧರ್ಮದಲ್ಲಿ ಇರ್ತಾರೋ, ಯಾರು ನಿಷ್ಠೆಯಿಂದ ಇರ್ತಾರೋ ಅವ್ರಿಗೇನೆ ಹೆಚ್ಚು ಮರ್ಯಾದೆ ಅಂತ. ಮತ್ತು ನಮ್ಮ ಶಾಸ್ತ್ರಗಳಲ್ಲಿ ದುಡ್ಡಿಂದು ಏನು ವ್ಯಾಲ್ಯೂ ಅಥವಾ ಎಷ್ಟು ಮಹತ್ವ ಕೊಟ್ಟಿದೆ ಅಂತಲೂ ನೀವು ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರಿ. ಗುರುಗಳೇ, ಈಗ ಅದೇ ಹಿಂದಿನ ಸಂಚಿಕೆನಲ್ಲಿ ನೀವು ತಿಳಿಸ್ಕೊಟ್ಟಂಗೆ ಮೋದತೀರ್ಥ ಮತ ಸೇನಾಧಿಪತಿಗಳ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಭವನ್ನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯವ ಚ ಪೂರ್ಣಪ್ರಜ್ಞಸ್ತುತಿಸ್ತು ಭಗವತ್ಕಾರ್ಯ ಸಾಧಕಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ನಾವು ವಾದಿರಾಜರ ಮೋದತೀರ್ಥರ ಮತ ಸೇನಾಧಿಪತಿ ಅಂತ ನಾವು ಚಿಂತನೆ ಮಾಡ್ತಾ ಇದ್ವಿ. ಅದು ವಿಜಯದಾಸ ಗುರು ಸಾರ್ವಭೌಮರು ನಮಗೆ ತಿಳಿಸ್ಕೊಟ್ಟಿರೋದು. ಅವರ ವಿದ್ಯಾಗುರುಗಳಾದ ವಾದಿರಾಜರ ವಿದ್ಯಾಗುರುಗಳು ವ್ಯಾಸರಾಜರಾಗಿದ್ದರು. ಅಂದರೆ ಇವ್ರ ಹತ್ರ ಕೆಲ ಕಾಲ ಬಂದು ಅಧ್ಯಯನ ಮಾಡಿದ್ದು. ವ್ಯಾಸರಾಜರ ಗುರು ಸಾರ್ವಭೌಮರ ನಾವು ಜೀವನ ಚರಿತ್ರೆಯನ್ನು ಚಿಂತನೆ ಮಾಡಿದ್ರೂ ಕೂಡ ಅವರು ಕೂಡ ಒಂದು ಸೇನಾಧಿಪತಿ ಅಂತ ಹೇಳ್ಬೋದು. ಅಂದರೆ ವಾದಿರಾಜರಿಗೆ ಇಂಥ ಒಂದು ಹೇಗೆ ಬಂತು ಆಗಿನ ಕಾಲದಲ್ಲೆಲ್ಲ, ಅಂದರೆ ಸ್ವರೂಪದಲ್ಲಿ ತಗೊಂಡ್ರೆ ವಾದಿರಾಜರು ಲಾತವ್ಯ ಚಕ್ರವರ್ತಿಗಳು, ಅವರು ರುಜುಗಣಸ್ಥರು. ಅಂದರೆ ನಾವು ಲೋಕದೃಷ್ಟಿಯಿಂದ ನೋಡಿದ್ರು ಕೂಡ ಅಂದರೆ ಅವರು ಎಂಥ ಗುರುಗಳ ಹತ್ರ ಅಧ್ಯಯನ ಮಾಡಿದ್ರು ಅಂತ. ಇವಾಗ ನಾವು ವ್ಯಾಸರಾಜರ ಚರಿತ್ರೆಯಲ್ಲಿ ತಗೊಂಡ್ರು ಅವ್ರು ರಾಜಗುರುಗಳು. ಅಂದರೆ ನಾವೇನು ಇಷ್ಟೆಲ್ಲ ಮಾತಾಡ್ತಾ ಇದ್ವಿ, ಅವರೆಲ್ಲ ಆಗಿನ ಕಾಲದಲ್ಲಿ ಇವಾಗ ನಾವು ಹೇಳ್ತೀವಲ್ಲ, ಅಂದರೆ ಒಂದು ರಾಜಾಜ್ಞೆಕ್ಕಿಂತ ಗುರು ಆಜ್ಞೆ ದೊಡ್ಡದು, ಗುರು ಆಜ್ಞೆಕ್ಕಿಂತ ದೇವಾಜ್ಞೆ ಅಂದರೆ ದೇವರು ಆಜ್ಞೆ ದೊಡ್ಡದು ಅಂತ. ಇದೆಲ್ಲ ಅಂದರೆ ನಾವು ಬರೀ ಬುಕ್ಸಲ್ಲಿ ನೋಡ್ತೀವಿ, ಆದರೆ ನಿಜ ಜೀವನದಲ್ಲಿ ಅವರು ಅಂಥ ತಪಸ್ವಿಗಳು. ಅವರು ಅವತ್ತು ರಾಜ ಕಾಲಸ್ಯ ಕಾರಣಂ ಅಂದಂಗೆ ರಾಜನ್ನೇ ಇವ್ರು ಹೇಳ್ದಂಗೆ ಕೇಳೋಂಗೆ ಕುಹಯೋಗ ಅಂತ ಬಂದಾಗ ನಾವೇನು ಹೇಳ್ತೀವಿ, ಸಮಸ್ತ ದುಷ್ಟಗ್ರಹ ನಿಗ್ರಹೇಶು ಅಂತ ರಾಯರ ಸ್ತೋತ್ರದಲ್ಲಿ. ಹಾಗೆಲ್ಲ ಇವರು ನವಗ್ರಹಗಳಿಗೆ ಅಂದರೆ ಇವರು ಹೇಳ್ದಂಗೆ ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಂತ ವ್ಯಾಸರಾಜರು ಅವರು ಅನುಗ್ರಹ ಮಾಡಿದರು. ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾವು ನೋಡಿದ್ರೆ ವಿಜಯನಗರ ಸಾಮ್ರಾಜ್ಯದ ಎಷ್ಟು ವೈಭವ ನೋಡ್ತೀವಿ, ಅಂಥವರು ಇವರು ದಾಸರಾಗಿದ್ದರು. ಆಮೇಲೆ ಕೋಟೆ ಅಂತ ತಗೊಂಡ್ರೆ ಇವಾಗ ನಾವು ವಾರಿಯರ್ ಅಂತ ಹೇಳಿದಾಗ ಸೇನಾಧಿಪತಿ ಅಂತ ಹೇಳಿದ್ವಿ. ಯಾವುದೇ ಒಂದು ಸಾಮ್ರಾಜ್ಯಕ್ಕೆ ಕೋಟೆ ಬೇಕು. ಹಾಗೆ ಒಂದು ಮಧ್ವಶಾಸ್ತ್ರ ಸರ್ವಮೂಲ ಗ್ರಂಥಗಳಿಗೆ ಕೋಟೆ ಯಾವುದಂದ್ರೆ ಟೀಕಾರಾಯರು ಬಂದು ಮುಂದೆ ವಿಸ್ತಾರ ಮಾಡಿದ್ದು. ಈ ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ಅದೆಲ್ಲ 3 ಗ್ರಂಥಗಳು ಏನು ವ್ಯಾಸರಾಜ ಗುರು ಸಾರ್ವಭೌಮರು ಕೊಟ್ಟರು, ಈ ತಾತ್ಪರ್ಯ ಚಂದ್ರಿಕಾ ಅವೆಲ್ಲ, ಈ 3 ಗ್ರಂಥಗಳು ಕೂಡ ಕೋಟೆ ಥರ
ಕಂಗೊಳಿಸ್ತಾ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಅಂದರೆ ನಮ್ಮ ಸ್ವಪಕ್ಷೀಯರಲ್ಲ, ಅಂದರೆ ಪೂರ್ವ ಪಕ್ಷಕಾರರು, ಬೇರೆ ಮತದವರು ಕೂಡ ವ್ಯಾಸರಾಜರ ಗ್ರಂಥದ ಅಷ್ಟು ವೈಭವ ಕೊಂಡಾಡ್ತಾರೆ. ಅಂದರೆ ಅದನ್ನು ಭೇದಿಸಿ ಒಳಗೋಗ್ಬೇಕು. ಇದರಲ್ಲೇ ಅವರೆಲ್ಲರನ್ನು ಸೋಲಿಸ್ಬಿಡ್ತಾರೆ. ಅದ್ವೈತಾದಿ ಎಲ್ಲ ಬೇರೆ ಅದ್ವೈತಿಗಳನ್ನ, ಬೇರೆ ಮತದವ್ರನ್ನ. ಇಲ್ಲಿ ಬಂದರೆ ಎಲ್ಲ ದುರ್ವಾದಿಗಳನ್ನು ನಿರಸನ ಮಾಡ್ತಾರೆ. ಅಂಥ ದೊಡ್ಡ ಗ್ರಂಥ. ನಾವು ಹೇಗೆ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಲೌಕಿಕ ವೈದಿಕ ಅಂತ ನಾವು ನೋಡ್ತೀವಿ. ಹಂಗೆ ತಗೊಂಡ್ರೆ ನಾವು ರಾಯರನ್ನ ಲೌಕಿಕ ಅಂತ ಇಟ್ಕೊಂಡ್ರೆ ವ್ಯಾಸರಾಜರನ್ನ ವೈದಿಕ ಅಂತ ಇಟ್ಕೋಬೋದು. ಅಥವಾ ಇನ್ನೊಂದು ಅರ್ಥದಲ್ಲಿ ತಗೊಂಡ್ರೆ ನಾವು ವ್ಯಾಸರಾಜರನ್ನ ಲೌಕಿಕ ಅಂತ ಇಟ್ಕೊಂಡ್ರೆ ರಾಘವೇಂದ್ರ ಸ್ವಾಮಿಗಳನ್ನ ವೈದಿಕ ಅಂತ ಇಟ್ಕೋಬೋದು. ಎರಡು ಥರನೂ ನಾವು, ಅಂದರೆ ಚಿಕ್ಕ ಮಕ್ಕಳಿಗೆ ಕತೆ ಹೇಳುವಾಗ ಯಾವ ರೀತಿ ಬೇಕಾದರೂ ಸಮನ್ವಯ ಮಾಡ್ಬೋದು. ಅವ್ರಿಗೆ ಇದು ಒಂದು ತಿಂಗಳು ಅದು ಒಂದು ತಿಂಗಳು ಅಸೈನ್ಮೆಂಟ್ ಅಂತ ಕೊಟ್ಟು ಮಾಡಿಸ್ಬೋದು. ಇದಕ್ಕೊಂದು ಉದಾಹರಣೆ ಕೊಡೋದಾದರೆ, ಈಗ ಹಿಂದೆ ನಾವೇನು ಹೇಳ್ತೀವಿ, ಅಂದರೆ ಭೃಗು ಋಷಿಗಳು ಯಾರು ಸರ್ವೋತ್ತಮತ್ವ ಅದೆಲ್ಲ ಸ್ಥಾಪನೆ ಮಾಡೋಕ್ಕೆ 3 ಲೋಕಗಳಿಗೆ ಹೋಗಿ ಆಮೇಲೆ ವಿಷ್ಣುನೇ ಸರ್ವೋತ್ತಮ ಅಂತ ಹೇಳಿದಾಗ ಅವನು ಬಂದು ವೆಂಕಟಾದ್ರಿ, ವೇಮ್ ಅಂದರೆ ಪಾಪ, ಅದನ್ನು ಕಟತಿ ಇತಿ ವೆಂಕಟೇಶ ಅಂತ ಹೇಳ್ತೀವಲ್ಲ, ಪಾಪ. ಈಗ ರಾಯರು ತಂದೆ ತಾಯಿಗಳಿಗೆ, ತಿಮ್ಮಣ್ಣ ಭಟ್ರು ಮತ್ತು ಗೋಪಿಕಾಂಬ ಪ್ರಾತಸ್ಮರಣೀಯರಿಗೆ, ಅವ್ರಿಗೆ ಮಕ್ಕಳು ಬೇಕು ಪುತ್ರ ಸಂತಾನಕ್ಕೋಸ್ಕರ ಅವ್ರು ಹೋಗಿ ತಿರುಪತಿ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾರೆ. ಅವ್ರ ಚರಿತ್ರೆಯಲ್ಲಿ ಅವ್ರಿಗೆ ರಾಘವೇಂದ್ರ ಸ್ವಾಮಿಗಳು ಅವತಾರ ಮಾಡ್ತಾರೆ. ಅವ್ರದ್ದು ಅದಕ್ಕೆ ವೆಂಕಟನಾಥ ಅಂತಲೇ ಹೆಸರು ಅವ್ರಿಗೆ. ನಾವು ಸಾಮಾನ್ಯವಾಗಿ ಏನಂತ ಹೇಳ್ತೀವಂದರೆ, ಈಗ ಭಗವದ್ಗೀತೆಯಲ್ಲಿ ಏನು ಉಪಾಸನೆ ಮಾಡ್ತಾ ಇರ್ತೀವೋ ಅದೇ ಆಗುತ್ತೆ ಅಂತ ಕೃಷ್ಣ ಮತ್ತೆ ಮತ್ತೆ ಹೇಳ್ತಾನಲ್ಲ. ಹಾಗಾಗಿ ನಾವು ತಿರುಪತಿಲಿ ಸೇವೆ ಮಾಡಿದಾಗ ಅನಂತ ಜೀವರಾಶಿಗಳಲ್ಲಿ ರಾಘವೇಂದ್ರ ಸ್ವಾಮಿಗಳೇ ಯಾಕೆ ಅವತಾರ ಮಾಡಿದ್ರು ಅದನ್ನು ನಾವು ನೋಡಿದ್ರೆ ನಮಗೆ ಸಾಮಾನ್ಯವಾಗಿ ಅವರು ಭಾಗವತಾದಿ ಶಾಸ್ತ್ರಗಳನ್ನ ಪ್ರವಚನ ಪಾಠ ಮಾಡ್ತಾ ಇದ್ರು, ಅಲ್ಲಿ ಸೇವೆ ಮಾಡಿದ್ರು ಅಂತ ಬರುತ್ತೆ. ಆದರೆ ನಾವು ಅದನ್ನ ಬೇರೆ ಥರ ಕರ್ಮ ಅನ್ನೋ ಚಿಂತನೆ ಮಾಡಿದ್ರೆ, ಅವರಲ್ಲಿ ಆಗ್ತಾನೆ ವ್ಯಾಸರಾಜರ 12 ವರ್ಷ ಅಲ್ಲಿ ಕೈಂಕರ್ಯ ನಡೆಸಿದ್ರು. ಅದರದ್ದೆಲ್ಲ ಅವ್ರ ಚಿಂತನೆ ಮಾಡಿ ಅವ್ರ ಮಹಿಮೆ ಎಷ್ಟು, ತಿರುಪತಿ ಶ್ರೀನಿವಾಸ ದೇವರ ವೈಭವದಿಂದ ಅವ್ರು ಶ್ರೀನಿವಾಸ ದೇವರನ್ನ ಯಾವ ರೀತಿ ಅರ್ಚನೆ ಮಾಡಿದ್ರು, ಅದರದ್ದೆಲ್ಲ ಅವರು ನಿರಂತರ ಸ್ಮರಣೆ ಮಾಡಿ ಆ ಆನಂದದ ಪರವಶರಾಗಿ ಆ ದಂಪತಿಗಳು ಸೇವೆ ಮಾಡಿದ್ದಕ್ಕೆ ಆ ವ್ಯಾಸರಾಜರ ತತ್ವನೇ ಇವರಲ್ಲಿ ಬಂದು ಗರ್ಭದಲ್ಲಿ ಬಂದು ಆ ದೇವರ ಅನುಗ್ರಹ ಮಾಡಿದ್ರಿ ಇವ್ರಿಗೆ. ಈ ರೀತಿನೂ ಚಿಂತನೆ ಮಾಡ್ಬೋದು. ಅಂದರೆ ನಾವು ವೆಂಕಟನಾಥ ಅಂದರೆ ಇವತ್ತಿಗೂ ಹೇಳ್ತೀವಿ, ದೇವರಂದರೆ ತಿರುಪತಿ ತಿಮ್ಮಪ್ಪ, ಅಂದರೆ ರಾಯರಂದರೆ ವೆಂಕಟ, ಅಂದರೆ ಗುರುಗಳೆಂದರೆ ಮಂಚಾಲೆ ರಾಗಪ್ಪ ಅಂತ ಹೇಳ್ತೀವಿ. ಅಂದರೆ ಇವ್ರದ್ದು ಸದ್ಯ ಪಾಪಹರಂ ಸ್ವಸೇವಿ ವಿದುಷಾಮ್ ಅಂತ ಬರುತ್ತೆ, ಸಂಧ್ಯಾ, ಅದರಲ್ಲಿ ಸನ್ಮಂಗಳಸ್ಯಾಷ್ಟಕಂ, ಇದು ಶ್ರೀಮದ್ ರಾಮ ಪದಾರವಿಂದ ಮಧುಪಹ ಅಂತ ರಾಘವೇಂದ್ರ ಮಂಗಳಾಷ್ಟಕಲ್ಲಿ ಸದ್ಯ ಪಾಪಹರಂ ಅಂತ ಬರುತ್ತೆ. ನಮಗೆ ವಾದಿರಾಜರು ದೃಷ್ಟ್ವಾ ದಿಶಿ ದಿಶಿ ಸ್ವೀಯಾನ್ ದಯೆಯ ಪಾಲಯನ್ನಿವ ಅಂತ ಅವ್ರು ಹೇಳ್ತಾರೆ. ಇವಾಗ ಯಾರನ್ನ ಹುಡುಕ್ಬೇಕಾದ್ರೆ ಎತ್ತರ ಪ್ರದೇಶದಲ್ಲಿ ನಿಂತ್ಕೋಬೇಕು. ಒಂದು ತಾಯಿ ಮಗುನ, ಹಿಂದಿನ ಕಾಲದಲ್ಲೆಲ್ಲ ಹಳ್ಳಿಗಳಲ್ಲಿ ಗಾಡು ಪ್ರದೇಶ ಇತ್ತು, ಮಗು ಎಲ್ಲೋ ದೂರ ಆಟ ಆಡ್ಕೊಂಡು ಹೊಟ್ಟೋದ್ರೆ ಎತ್ತರದ ಪ್ರದೇಶ ಒಂದು ಗುಡ್ಡದ ಮೇಲೆ ಹತ್ತಿ ತಾಯಿ ಎಲ್ಲ ಕಡೆ ನೋಡ್ತಾಳೆ. ಹಾಗೆ ತನ್ನ ಭಕ್ತರು ಎಲ್ಲೆಲ್ಲಿದ್ದಾರೆ, ಕ್ಷೇಮದಿಂದ ಇದ್ದಾರಾ, ಅವ್ರಿಗೇನು ಕಷ್ಟ ಇದೆ, ಅದಕ್ಕೆ ಶ್ರೀನಿವಾಸ ದೇವ್ರ ಬೆಟ್ಟದ ಮೇಲೆ ನಿಂತ್ಕೊಂಡು ಎಲ್ಲ ದಿಶಿ ಸ್ವೀಯಾನ್, ದಿಕ್ಕಲ್ಲೂ ಅವ್ರ ಭಕ್ತರನ್ನ ನೋಡ್ತಾ ಇದ್ದಾನೆ, ನಮ್ಮ ಕಷ್ಟ ಅಂತ ವಾದಿರಾಜರು ಚಮತ್ಕಾರದಿಂದ ವರ್ಣನೆ ಮಾಡ್ತಾರೆ. ಅದೇ ಥರ ಆ ಮೇಲ್ಗಡೆ ನೋಡಿದ್ರೆ ಸಾಲದು, ಕೆಳಗಡೆ ಭೂಮಿಗೆ ಇಳಿದು ಬಂದ್ಬಿಟ್ರು ಯಾರು ಅಂದರೆ ರಾಘವೇಂದ್ರ ಸ್ವಾಮಿಗಳು. ಇವರು ವೆಂಕಟನಾಥ ಅಲ್ವ. ಅಂದರೆ ನಾವು ಸಾಮಾನ್ಯವಾಗಿ ಲೋಕರೀತ್ಯ ನೋಡಿದ್ರೆ ಯಾರಾದರೂ ತುಂಬ ಹಂಬಲ್ ಇದ್ದರೆ ಅದೆಲ್ಲ ಡೌನ್ ಟು ಅರ್ತ್ ಅಂತ ಹೇಳ್ತಾರಲ್ಲ, ನಿಜವಾದ ಡೌನ್ ಟು ಅರ್ತ್ ಅಂದರೆ ರಾಘವೇಂದ್ರ ಸ್ವಾಮಿಗಳು. ಅಂದರೆ ಬೆಟ್ಟದ ಮೇಲೆ ತಿರುಪತಿ ತಿಮ್ಮಪ್ಪ ಇದ್ರೆ ಇವರು ಭೂಮಿಗೆ ಇಳಿದ್ಬಿಟ್ರು, ಹಂಗಾಗಿ ಇವ್ರು ನಿಜವಾದ ಡೌನ್ ಟು ಅರ್ತು. ಹಾಗೆ ಪ್ರತಿ ಮಂತ್ರಾಲಯ ಅಂತ ಹೇಳ್ತಾರೆ, ಅಂದರೆ ಒಂದೊಂದು ಮೃತ್ತಿಕಾ ಬೃಂದಾವನನು ಮಂತ್ರಾಲಯಕ್ಕೆ ಸದೃಶ. ಹಂಗೆ ಇವತ್ತು ಪ್ರತಿ ಊರಲ್ಲೂ ಇದ್ದು ಎಲ್ಲ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಹಾಗೆ ನಾವು ಇದನ್ನು ವ್ಯಾಸರಾಜರ ಒಂದು ವೈಭವ ನೋಡಿದ್ರೆ, ಅವರು ಮಧ್ವಶಾಸ್ತ್ರದ ಒಂದು ವೈಭವ ಶೇಷನೇ ಕೊಂಡಾಡಬೇಕು ಅಂತ ಹೇಳ್ತಾರೆ.
ಅವರು ಎಲ್ಲ ಅಂದರೆ ಒಂದು ನಲಂದ ಯೂನಿವರ್ಸಿಟಿಗಿಂತ ಇದು ಲೋಕಪಾವನ ಮಠ ಅಂತಿತ್ತು. ಅದು ಇತ್ತೀಚೆಗೆ ನ್ಯೂಸ್ ಪೇಪರಲ್ಲೆಲ್ಲ ಒಂದು 20 ವರ್ಷದ ಕೆಳಗೆ ಆವಾಗ ಬೆಳಕಿಗೆ ಬಂತು. ರಿಸರ್ಚು ಅವರು ಇವರು ಹಿಸ್ಟಾರಿಯನ್ಸು, ಅಂದರೆ ಇಟ್ ವಾಸ್ ಪ್ರಾಮಿನೆಂಟ್ ದೆನ್ ನಲಂದ ಯೂನಿವರ್ಸಿಟಿ. ಅಂದರೆ ಜರ್ಮನ್ನು ಯಹೂದಿಗಳೆಲ್ಲ ಚಕ್ರತೀರ್ಥ ಹಂಪಿಯಲ್ಲಿ 10,000 ಜನ ವಿದ್ಯಾರ್ಥಿಗಳು ಮತ್ತು 100 ಡಿಪಾರ್ಟ್ಮೆಂಟ್ ಅಂದರೆ ಸೆಕ್ಷನ್ಸ್ ಆಫ್ ಇದು ಎಲ್ಲ ಫೀಲ್ಡ್ಸ್ ಆಫ್ ಸೈನ್ಸು ಟೆಕ್ನಾಲಜಿ ಜರ್ಮನು ಯಹೂದಿಗಳೆಲ್ಲ ಇದ್ದರು. ಆಮೇಲೆ ಇದು ಅಷ್ಟು ದಿಕ್ಕುಗಳಿಗೂ ಅಂದರೆ ಹರಿದ್ವಾರದಲ್ಲಿ ಸತ್ಯನಾಥರು, ಕಾಶಿಲಿ ಜಯದೇವ, ಬೆಂಗಾಲಲ್ಲಿ ಈಶ್ವರ ಸೂರಿ, ಆಮೇಲೆ ಹರಿಮಿಶ್ರ ಗಯಾ, ಉಡುಪಿಯಲ್ಲಿ ವಾದಿರಾಜ ಸ್ವಾಮಿಗಳು, ಮುಳುಬಾಗ್ಲಲ್ಲಿ ಪ್ರಜ್ಞಾನಿಧಿ, ಕಂಚಿಯಲ್ಲಿ ಶ್ರೀನಿವಾಸ ತೀರ್ಥರು, ಹೀಗೆ 8 ದಿಕ್ಕಲ್ಲೂ ಇವರು ಅದರದ್ದು ಬ್ರಾಂಚಸ್ ಎಲ್ಲ ಇತ್ತು. ಅವರು ವ್ಯಾಸರಾಜರು ಅವರು ಆಸ್ಥಾನದಲ್ಲಿ 100 ಅಪರೋಕ್ಷ ಜ್ಞಾನಿಗಳು ಅಂದರೆ ದೊಡ್ಡ ದೊಡ್ಡ ಹರಿದಾಸ ಪರಂಪರೆಗೆ ಇವರು ಒಂದು ಎಲ್ಲರಿಗೂ ಪುರಂದರದಾಸರು, ಕನಕದಾಸರು ಇತ್ಯಾದಿ ನಾವು ನೋಡ್ತೀವಿ. ಆಮೇಲೆ ದೀರ್ಘಕೃತಿಗಳು, ಗದಗಿನ ವೀರನಾರಾಯಣ ದೇವರು ಭಕ್ತರು ಕುಮಾರವ್ಯಾಸರಿಗೂ, ಅದಕ್ಕೂ ಇವರೇ ಕುಮಾರವ್ಯಾಸ ಅಂತ ಬಿರುದು ಕೊಟ್ಟು ಅವ್ರ ಫಲಶ್ರುತಿ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮವೇದದ ಸಾರ ಅಂತ. ಇವತ್ತೆಲ್ಲ ಕನಕದಾಸರನ್ನ ತುಂಬ ವೈಭವದಿಂದ ಎಲ್ಲರೂ ಮಾತಾಡ್ತಾರೆ, ರಾಜಕಾರಣಿಗಳು ಎಲ್ಲ. ಇವತ್ತು ಲೋಕನೇ ಇದನ್ನು ಮನಗಾಣಬೇಕು, ಕನಕದಾಸರಿಗೆ ಇಷ್ಟು ಜ್ಞಾನ ಎಲ್ಲಿಂದ ಬಂತದು, ವ್ಯಾಸರಾಜರ ಅನುಗ್ರಹ ಅಂತ. ಪ್ರತಿಯೊಬ್ಬರು ಯಾರ್ಯಾರು ಕನಕದಾಸರ ಭಕ್ತರು ಅವ್ರು ವ್ಯಾಸರಾಜರ ಶಿಷ್ಯರಾಗಬೇಕು. ವ್ಯಾಸರಾಜರ ಶಿಷ್ಯರೆಲ್ಲ ಮಧ್ವಾಚಾರ್ಯರ ಶಿಷ್ಯರಾಗಬೇಕು. ಇಲ್ಲದೇ ಇದ್ರೆ ಕನಕದಾಸರ ಭಕ್ತಿಗೆ ಏನೂ ಪ್ರಯೋಜನ ಇಲ್ಲ. ಮತ್ತೆ ಇವತ್ತು ರಾಘವೇಂದ್ರ ಸ್ವಾಮಿಗಳು ಇಷ್ಟು ಎಲ್ಲ ಕಡೆ ಮೆರೆಯಕ್ಕೆ ಇಷ್ಟು ವೈಭವದಿಂದ ಯಾಕೆ ಇಷ್ಟು ಕೀರ್ತಿ ಕೊಟ್ಟಿದ್ದಾನೆ ಭಗವಂತ ಅನ್ನೋಕ್ಕೂ ಕೂಡ ಇವತ್ತು ಯಾವುದೇ ಒಂದು ಭಗವದ್ ಅರ್ಚನೆ ನಾವು ದೇವ್ರಿಗೆ ಒಳ್ಳೆ ಸುಗಂಧ ಪರಿಮಳ ಸಮರ್ಪಣೆ ಮಾಡಿದ್ರೆ ಒಳ್ಳೆ ಸೌಂದರ್ಯ ಬರುತ್ತೆ, ಒಳ್ಳೆ ಸ್ತೋತ್ರ ಮಾಡಿದ್ರೆ ನಾವು ಕೀರ್ತಿಶಾಲಿಗಳಾಗ್ತೀವಿ. ಹಾಗೆ ಇದು ಬಿಂಬ ಪ್ರತಿಬಿಂಬ ಭಾವ ಅಂತ ತಗೊಂಡ್ರೆ ನಾವು ವ್ಯಾಸರಾಜರನ್ನ 732 ಪ್ರಾಣದೇವರು ಸ್ಥಾಪನೆ ಮಾಡಿದ್ದು ನಾವು ಅವ್ರ ಜೀವನ ಚರಿತ್ರೆಯಲ್ಲಿ. ಆಮೇಲೆ ನಾವೇನು ವಾರಿಯರ್ ಅಂತ ಹೇಳಿದ್ವಿ, ಹೇಗೆ ರಾಘವೇಂದ್ರ ಸ್ವಾಮಿಗಳು ಈಗ ಒಬ್ಬರು ಅವರು ದಿವಾನ್ ವೆಂಕಣ್ಣ ಸಿದ್ದಿ ಮಸೂದ್ ಖಾನ್ ಹತ್ರ ಅವ್ರು ಬಂದು ಅವ್ರಿಗೆ ಪರೀಕ್ಷೆ ಮಾಡೋಕ್ಕೆ ಅವ್ರ ಮಾಂಸವನ್ನು ಒಂದು ತಟ್ಟೆಯಲ್ಲಿಟ್ಟು ಮೇಲೆ ವಸ್ತ್ರವನ್ನು ಹೊದಿಸಿ ಅವರು ಪರೀಕ್ಷೆ ಮಾಡಿದಾಗ ಇವರು ತೀರ್ಥ ಪ್ರೋಕ್ಷಣ ಮಾಡೋದು ಫಲಾಪುಷ್ಪ ಆಯಿತು, ರಾಮದೇವರು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿದಾಗ ಅವರು ಮಂಚಾಲೆ ಕ್ಷೇತ್ರವನ್ನು ಕೊಟ್ಟರು ಮತ್ತು ವೃಂದಾವನವನ್ನು ಮಾಡಿಸಿದ್ರು. ಇವರು ಅದು ಬೇಡ, ರಾಮಾಯಣ ಕಾಲದ್ದು ಒಂದಿದೆ ಅದನ್ನು ಮಾಡಿಸಿ ಅದು ಮುಂದೆ ನನ್ನ ಮೊಮ್ಮಗನ್ ಬರುತ್ತೆ ಅಂತ. ಅದೇ ಥರ ವ್ಯಾಸರಾಜರು ಕೂಡ ಸುಮ್ಮನೆ ಇವತ್ತಿನ ಥರದ್ದು ಏನೋ ಒಂದು ಡೊನೇಷನ್ ಕಲೆಕ್ಟ್ ಮಾಡಿದ್ವಿ ದೇವಸ್ಥಾನ ಆ ಥರ ಅಲ್ಲ. ಎಲ್ಲೆಲ್ಲಿ ನಮ್ಮ ಹಿಂದೂ ಧರ್ಮಕ್ಕೆ ತೊಂದರೆ ಆಗ್ತಾ ಇತ್ತು, ಅಂದರೆ ಅವಾಗೆಲ್ಲ ಮುಸ್ಲಿಂ ರೂಲ್ ಇತ್ತಲ್ವ, ಅಂಥ ಒಂದು ಎಲ್ಲಿ ತುಂಬ ಹಿಂದುತ್ವಕ್ಕೆ ತುಂಬ ಕುತ್ತು ಬಂದಿತ್ತೋ ಅಂಥ ಪ್ರದೇಶಗಳಲ್ಲೇ ಹೋಗಿ ಅವ್ರು ಮಾಡಿದ್ರು. ಇದನ್ನು ನಾವು ಗಮನಿಸ್ಬೇಕು. ಅಂದರೆ ಸುಮ್ಮನೆ ಏನೋ ದೇವಸ್ಥಾನ ಮಾಡಿದ್ರು ಅಂತ ತಿಳ್ಕೊಂಡ್ರೆ ವ್ಯಾಸರಾಜರ ಮಹಿಮೆ ನಮಗೆ ಗೊತ್ತಾಗಲ್ಲ. ಯಾವತ್ತೂ ದಿಗ್ವಿಜಯ ಅಂತ ಹೇಳ್ತೀವಿ, ಎಲ್ಲ ಸ್ವಗೋಷ್ಠಿಯಲ್ಲಿ ಒಂದು ದಿಗ್ವಿಜಯ ಮಾಡಿ ಎಲ್ಲರಿಗೂ ಅವ್ರ ಶಿಷ್ಯರೇ ಜೈ ಜೈ ಅನ್ನೋದು, ಅವ್ರಿಗೆ ಸಂಭಾವನೆ ಕೊಡೋದು, ಕೊನೆಗೆ ಬಿಸಿಬೇಳೆ ಬಾತ್ ತಿನ್ನೋದು. ಇವತ್ತಿನ ದಿಗ್ವಿಜಯ ಈ ಥರ ಆಗಿದೆ. ಆದರೆ ವ್ಯಾಸರಾಜರದ್ದು ಆ ರೀತಿ ಇರಲಿಲ್ಲ. ಅದಕ್ಕೆ ಅವ್ರ ದೇವ್ರಿಗೆ ಅತ್ಯಂತ ಪ್ರೀತಿ, ಅವರೆಲ್ಲ ದೇವತೆಗಳು. ಹಾಗಾಗಿ ಅವರು ಪ್ರಾಣದೇವರಿಗೆ ಅಂದರೆ ವಿಶ್ವದಾದ್ಯಂತ ಪ್ರಾಣದೇವರ ಒಂದು ತತ್ವವನ್ನು ಅವರು ಪ್ರಚಾರ ಮಾಡಿದ್ರಿಂದ ಪ್ರಾಣದೇವರು ಇವಾಗ ಇವ್ರಿಗೆ ಅದನ್ನು ಅನುಗ್ರಹ ಮಾಡಿದ್ದಾರೆ. ಇವತ್ತು ವಿಶ್ವದಾದ್ಯಂತ ಎಲ್ಲಿ ನೋಡಿದ್ರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನ. ಹಿಂದೆ ಅವರು ವ್ಯಾಸರಾಜರ ಅವತಾರ ಮಾಡಿದಾಗ ಎಲ್ಲ ಕಡೆ ಪ್ರಾಣದೇವರನ್ನ, ಅದಕ್ಕೆ ಇವತ್ತು ನಾವು ಎಲ್ಲಿ ರಾಯರ ಮಠಕ್ಕೆ ಹೋದ್ರು ರಾಮದೇವರು ಮತ್ತು ಪ್ರಾಣದೇವರು, ಆಮೇಲೆ ಬೃಂದಾವನ ಇರುತ್ತೆ. ಈ ರೀತಿ ನಾವು ಅರ್ಥ ಮಾಡ್ಕೋಬೋದು. ಹಾಗಾಗಿ ನಾವು ಯಾವ ರೀತಿ ಉಪಾಸನೆ ಮಾಡ್ತೀವಿ, ಇವರು ಬ್ರಹ್ಮಣ್ಯ ತೀರ್ಥರ ವರ ಪ್ರಸಾದದಿಂದ ಹುಟ್ಟಿದವರು, ಅವರ ಅನುಗ್ರಹದಿಂದ. ಅವರು ಸೂರ್ಯಾಂಶ ಸಂಭೂತರು. ಅವರು ಶಿಷ್ಯರಿಗೆಲ್ಲ ಇವ್ರು ಮಗು ಆಗಿದ್ದಾಗೆ ಹೇಳ್ತಾರೆ, ಇವರು ಸಾಕ್ಷಾತ್ ಪ್ರಹ್ಲಾದರಾಜರ ಅವತಾರ ಅಂತ ವ್ಯಾಸರಾಜರು. ಅವರು ಮತ್ತೆ ಮುಂದೆ ವಿದ್ಯಾ ಅಂದರೆ ಧ್ರುವಾಂಶ ಸಂಭೂತರಾದ ಶ್ರೀಪಾದರಾಜರಲ್ಲಿ ವಿದ್ಯಾ ಸಂಪಾದನೆ ಮಾಡಿ ಇಡೀ ಅಖಂಡ ಇದು ಭರತಖಂಡದಲ್ಲಿ ಎಲ್ಲ ಕಡೆ ದಿಗ್ವಿಜಯ ಮಾಡಿ ಅವರು ಒಳ್ಳೆ ವಿಶೇಷವಾಗಿ ಗೋಪಾಲಕೃಷ್ಣನ ಸೇವೆ ಮಾಡಿದಂಥ ಮಹಾತ್ಮರು. ಅವ್ರ ಹೆಸರು ಹೇಳಿದ ದಿನನೇ ಪರ್ವಕಾಲ.
ಪ್ರತಿಯೊಬ್ಬ ಮಾಧ್ವರು ಕೂಡ ವ್ಯಾಸರಾಜರ ಗ್ರಂಥಗಳನ್ನ ಮತ್ತೆ ಅವ್ರ ಸೇವೆಯನ್ನ ಮಾಡಿ ಮಧ್ವಾಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಗುರುಗಳೇ, ನಮಗೂ ಈ ಅನುಗ್ರಹ ಆಗ್ಬೇಕು ಅಂದ್ರೆ ನಾ 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 ನಮ್ಮ ಜೀವನದಲ್ಲಿ ನಾವು ಯಾವ ತರ ಅನುಸಂಧಾನ ಮಾಡ್ಕೋಬೇಕು, ಮತ್ತೆ ಯಾವ ರೀತಿ ಇರಬೇಕು, ನಾವು ನಮ್ಮ ಉಪಾಸನೆ ಹೇಗಿರ್ಬೇಕು ಅದನ್ನ ಸ್ವಲ್ಪ ತಿಳಿಸ್ಕೊಡ್ತೀರಾ? ಅದೇ ಇವಾಗ ನಾನು ಅಂದ್ರೆ ಎರಡು ಹೇಳಿದೆ, ಅಂದ್ರೆ ಅವ್ರಿಗೆ ಯಾವ ರೀತಿ ಮಕ್ಕಳಾಯ್ತು ಅಂತ. ಅಂದ್ರೆ ಅವರಲ್ಲಿ ತಿರುಪತಿಗೆ ಹೋಗಿ ಶ್ರೀನಿವಾಸ ದೇವ್ರ ಸೇವೆ ಮಾಡ್ತಾ ಇದ್ರು. ಅವಾಗ ದೇವರ ಸೇವೆ ಮಾಡಿದ್ದು ಏನಂದ್ರೆ ಯಾವ ರೀತಿ ಭಕ್ತರು ಅವ್ರನ್ನ ಸೇವೆ ಮಾಡಿದ್ದಾರೆ ಅಂತ ಸ್ಮರಣೆ ಮಾಡೋದೇ ನಮ್ಕಿನ್ನ ಉತ್ತಮ ಭಕ್ತರು. ಅದೇ ಒಂದು ದೊಡ್ಡ ಪೂಜೆ. ಅದಕ್ಕಿಂತ ದೊಡ್ಡ ಪೂಜೆ ಇಲ್ಲ. ಇವಾಗ ಹೆಂಗೆ ಲಕ್ಷ್ಮಿ ಯಾವ ರೀತಿ ಸೇವೆ ಮಾಡ್ತಾಳೆ, ಪ್ರಾಣದೇವ್ರು ಯಾವ ರೀತಿ, ಹಂಗೆ ಗರುಡ ಶೇಷಾದಿ ರುದ್ರರು. ಅವಾಗ ವ್ಯಾಸರಾಜರು ಯಾವ ರೀತಿ ಸೇವೆ ಹಂಗೆ ವ್ಯಾಸರಾಜರು ಯಾವ ರೀತಿ ಸೇವೆ ಮಾಡ್ತಾ ಇದ್ರು ಅದು ಸ್ಮರಣೆ ಮಾಡಿ 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 ಆ ವ್ಯಾಸರಾಜರೇ ಇವ್ರಿಗೆ ಮತ್ತೆ ಹುಟ್ಟು ಬಂದ್ರು, ಅಂದ್ರೆ ರಾಘವೇಂದ್ರ ಸ್ವಾಮಿಗಳಾಗಿ. ಹಂಗೆ ನಮ್ಮ ನಿತ್ಯ ಜೀವನದಲ್ಲೂ ಕೂಡ ನಾವು ಮೊನ್ನೆ ಮಾತಾಡ್ತಾ ಇದ್ವಿ, ನಾವು ಯಾವುದೋ ಪರಧರ್ಮಕ್ಕೆ ಹೋದ್ರೆ ನಾವೆಲ್ಲೆಲ್ಲೋ ಯಾರ್ಯಾರನ್ನೋ ಸಾವಿರಾರು ಜನನ್ನ ಪ್ರತಿನಿತ್ಯ ಭೇಟಿ ಮಾಡ್ತೀವಿ. ಆಫೀಸಲ್ಲಿ ಯಾವುದೋ ಪ್ರಾಜೆಕ್ಟ್ ಅಂತಿರುತ್ತೆ, ಅಷ್ಟು ಜನದಿಂದ ನಾವು ಧನ ಸಂಗ್ರಹ ಮಾಡಿ ಅದೆಲ್ಲ ನಮಗೆ ಋಣಾತ್ಮಕವಾಗಿ ಅಷ್ಟು ಜನ್ಮ ನಾವು ತೆಗಿಬೇಕು, ಅದೆಲ್ಲ ಋಣ ಪರಿಹಾರ ಮಾಡ್ಬೇಕು. ಅದೇ ನಾವು ಸ್ವಧರ್ಮದಲ್ಲಿದ್ರೆ ಅದೆಲ್ಲ ನಮಗೆ ಉನ್ನತ ಮಾರ್ಗದಲ್ಲಿ, ಯಾಕಂದ್ರೆ ದೇವ್ರು ಹೇಳಿರೋ ಕರ್ಮ ನಮ್ಗೆ, ಅದ್ರಲ್ಲಿ ಕರ್ಮ ಸಂಚಯ ಆಗೋದು ತುಂಬಾ ಕಮ್ಮಿ. ಅಂದ್ರೆ ನಿಷ್ಕಾಮ ಕರ್ಮದಿಂದ ನಾವು ಷಟ್ಕರ್ಮ ನಿರತರಾಗಿ, ಅಂದ್ರೆ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ, ಅದರಲ್ಲಿ ಎದುರುಚ್ಚ ಲಾಭದಿಂದ ಭಗವಂತ ಎಷ್ಟು ಕೊಟ್ಟು ಅಷ್ಟು ಸಾಕು ಅಂತ ನಿಷ್ಕಾಮ ಕರ್ಮದಿಂದ ಸೇವೆ ಮಾಡಿ ಮಹದಾಶ್ರಯ ಮಾಡ್ಕೊಂಡಿದ್ರೆ ಅತ್ಯಂತ ಕಮ್ಮಿ, ನಮಗೆ ಪಾಪ ಬರೋದೇ ಇಲ್ಲ, ಬಂದ್ರೂ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಇದನ್ನ ನಾವು ಇಲ್ಲಿ ನೋಡ್ಬೇಕು ಅಂದ್ರೆ ಇನ್ನೂ ಸುಲಭವಾಗಿ, ಇವತ್ತೆಲ್ಲ ಡಿಜಿಟಲ್ ಸಾಫ್ಟ್ವೇರ್ ಯುಗ ಆದ್ರಿಂದ ನಾವು ಇವಾಗ ಪ್ರತಿನಿತ್ಯ ನಾವು ಯೂಟ್ಯೂಬ್ ಎಲ್ಲ ನೋಡ್ತಾ ಇರ್ತೀವಿ. ನಾವು ಯೂಟ್ಯೂಬಲ್ಲಿ ಪ್ರತಿ ಕ್ಷಣ ಒಂದು 10ರಿಂದ 15 ಲಕ್ಷ ವಿಡಿಯೋ ಅಪ್ಲೋಡ್ ಆಗುತ್ತೆ, ಕೋಟ್ಯಾಂತರ ವಿಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ. ಆದರೆ ನಮಗೆ ಬರೀ ನಮ್ಮ ಕನ್ನಡನೇ ಅಥವಾ ಹಿಂದಿ ನಾವು ಯಾವ್ದು ನೋಡ್ತೀವಿ ಅದೇ ಬರ್ತಾ ಇರುತ್ತೆ. ಆಮೇಲೆ ನಮಗೆ ಯಾವ ಟಾಪಿಕ್ ಬೇಕೋ ಅದೇ ಬರ್ತಾ ಇರುತ್ತೆ. ಇದು ಯಾಕೆ ಅಂತ ನೋಡಿದ್ರೆ ಅದು ನಾವು ಯಾವ ವಿಡಿಯೋಸನ್ನ ನಾವು ನೋಡ್ತಾ ಇರ್ತೀವೋ ಅದು ಅಲ್ಗಾರಿದಮ್ ರೀಡ್ ಮಾಡುತ್ತೆ, ಅದಕ್ಕೆ ಆ ಸಿಸ್ಟಮ್ಗೆ ಇಂಟೆಲಿಜೆನ್ಸ್ ಇರುತ್ತೆ. ಅದು ನೆಕ್ಸ್ಟ್ ಅದೇ ಪುಷ್ ಮಾಡುತ್ತೆ. ನಾವು 2 ಸೆಕೆಂಡ್ ನೋಡಿದ್ದನ್ನ ನೆಕ್ಸ್ಟ್ 2 ದಿವಸ ಕೊಡುತ್ತೆ. ಅದೇ ನೀವು 20 ಸೆಕೆಂಡ್ ನೋಡಿದ್ರೆ ನೆಕ್ಸ್ಟ್ 2 ವಾರ ಕೊಡುತ್ತೆ. ಅದೇ ಟಾಪಿಕ್ ವಿಡಿಯೋಸನ್ನು ಪುಷ್ ಮಾಡುತ್ತೆ. ಅದೇ ನೀವು 20 ನಿಮಿಷ ಯಾವ್ದಾನ ಒಂದು ಟಾಪಿಕ್ ನೆಕ್ಸ್ಟ್ 2 ತಿಂಗಳು ಅದನ್ನೇ ಪುಷ್ ಮಾಡ್ತಾ ಇರುತ್ತೆ. ಹಂಗೆ ಅದೇ ತರ ನಾವು ಜೀವನದಲ್ಲೂ ಯಾವ ಒಂದು ವಿಚಾರ, ಸದಾ ನಾನು ಕ್ರಿಕೆಟ್ ನೋಡ್ತಾ ಇರ್ತೀನಿ, ಸೊ ಮುಂದಿನ ಜನ್ಮದಲ್ಲಿ ನಾವು ಕ್ರಿಕೆಟ್ ಪ್ಲೇಯರ್ಸ್ ಕಡೆಗೆ ನಮ್ಮ ವಿಧಿ ಕರ್ಕೊಂಡು ಹೋಗುತ್ತೆ. ನಾವು ಸದಾ ಏನೋ ಫಿಲಿಮ್ ನೋಡ್ತಾ ಇರ್ತೀವಿ, ರಾಜಕೀಯ ನೋಡ್ತಾ ಇರ್ತೀವಿ. ಹಂಗೆ ನಾವು ನಮಗೆ ಸದಾ ಅದಕ್ಕೆ ಹರಿಭಜನೆ ಮಾಡೋ ನಿರಂತರ ಅಂತ. ನಾವು ಹಂಗೆ ಹರಿದಾಸ ಸಾಹಿತ್ಯ, ವ್ಯಾಸ ಸಾಹಿತ್ಯ ಇದರಲ್ಲಿದ್ದು ಜೀವನೋಪಾಯಕ್ಕೆ ಎಷ್ಟು ಬೇಕೋ ಅಷ್ಟು ಮನಸ್ಸನ್ನು ಸದಾ ಹರಿಪಾದದಲ್ಲೇ ಇಟ್ಟಿರಬೇಕು. ಹಿಂಗೆ ಮಾಡೋದ್ರಿಂದ ನಮಗೆ ಈ ಸಂಸಾರ ಚಕ್ರದಿಂದ ನಾವು ವಿಮುಕ್ತರಾಗ್ಬೋದು. ಹಾಗಾಗಿ ನಾವು ವ್ಯಾಸರಾಜರ ಒಂದು, ಅವರು ಯಾವ ರೀತಿ, ಇವಾಗ ನಾವು ಮೋದ ತೀರ್ಥ ಮತ್ತು ಸೇನಾಧಿಪತಿ ಅಂತ ಹೇಳಿದ್ವಿ, ಹಂಗೆ ವ್ಯಾಸರಾಜರ ಒಂದು ಜೀವನ ಚರಿತ್ರೆ. ಅವರು ಲೌಕಿಕವಾಗಿ ಎಲ್ಲ ರಾಜಗುರುಗಳಾಗಿದ್ರು, ಎಲ್ಲ ಕಡೆ ಈ ಕೆರೆಗಳು ಕಟ್ಟಿಸಿದ್ದಾರೆ. ಅವಾಗ ಅವ್ರು ಏನೇನು ಮಹಿಮೆ ತೋರಿಸಿದ್ದಾರೆ, ಹಿಂದೆ ನರಹರಿ ತೀರ್ಥರ ಮಹಿಮೆ ನಾವು ಕೇಳ್ತೀವಿ, ಮತ್ತೆ ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಅವ್ರದ್ದೆಲ್ಲ. ಹಾಗೆ ಶ್ರೀಪಾದರಾಜರದು ಮತ್ತು ವ್ಯಾಸರಾಜರ ಒಡನಾಟ ಯಾವ ರೀತಿ ಇತ್ತು, ಅವರು ಪ್ರತಿನಿತ್ಯ ಎಷ್ಟು ಮಹಿಮೆ ತೋರಿಸಿದ್ರು. ಮತ್ತು ರಾಯರು ಪ್ರತಿಯೊಂದು ಕೆಲಸಕ್ಕೂ ಮತ್ತು ವ್ಯಾಸರಾಜರ ಮಹಿಮೆಗೂ ಲಿಂಕ್ ಇರುತ್ತೆ. ಇವಾಗ ನಾವು ಯಾರಾದರೂ ಒಬ್ಬರು ಅಪರಿಚಿತರ ವ್ಯಕ್ತಿ ಯಾವುದೋ ಜಾತಿ ಕುಲ ಬಂದರೆ ಅವರಲ್ಲಿರೋ ಗುಣಾಂಶ ನಮಗೆ ತಿಳ್ಕೊಳಕ್ಕೆ ನಮಗೆ ಗೊತ್ತಾಗಲ್ಲ. ಅವರು ಹೇಳಿದ್ರು, ಅಂದರೆ ಯಾವುದೋ ಒಂದು ಹಾವು ಬಂತು ಒಂದು ಸತಿ ಶಿಷ್ಯರಿಗೆಲ್ಲ, ಕನಕದಾಸರ ಮೇಲೆ ಅವ್ರು ತುಂಬ ಕಮ್ಮಿ ಅನ್ನೋದಿತ್ತು ಕೆಲವ್ರಿಗೆ. ಆವಾಗ ನಾಳೆ ದೇವ್ರು ಬರ್ತಾರೆ, ಯಾರು ತೋರಿಸಿ ಅಂತ ಹೇಳಿದ್ರು ವ್ಯಾಸರಾಜರು. ಅವಾಗ ಒಂದು ಸತಿ ಹಾವು ರೂಪದಲ್ಲಿ ದೇವ್ರು ಬಂದ, ಬೇರೆಯವರೆಲ್ಲ ಓಡೋದ್ರು. ಆದರೆ ಕನಕದಾಸರು ಹೇಳಿದ್ರು, ಇವರೇ ದೇವರು ಅಂತ, ಈತನೀಗ ವಾಸುದೇವನು, ಆ ಥರ. ಆಮೇಲೆ ಸಾಲಿಗ್ರಾಮ ತೋರಿಸ್ದಾಗೂ ಹೇಳಿದ್ರು ಒಂದ್ಸತಿ.
ಅವಾಗ ಅದರಿಂದ ಏನ್ ಗೊತ್ತಾಯ್ತು ಅಂದ್ರೆ ಯಾವುದೇ ವೇಷದಲ್ಲಿ ಬಂದ್ರು, ಅಂದ್ರೆ ಹಾವಲ್ಲಿ ಬಂದಿದ್ದ ದೇವ್ರು ಅಂತ ಗೊತ್ತಾಗ್ಲಿಲ್ಲ. ಹಂಗೆ ಯಾವುದೋ ಕುಲದಲ್ಲಿ ಬಂದಿರೋ ಕನಕದಾಸರು ಎಲ್ಲ ಯಾರಿಗೂ ಗೊತ್ತಾಗ್ಲಿ. ಹಂಗೆ ನಾವು ಯಾವ ಕುಲದಲ್ಲಿ ಇರ್ತೀವೋ, ಯಾವ ಅವಸ್ಥೆಯಲ್ಲಿ ಇರ್ತೀವೋ, ಯಾವ ಜಾತಿಲಿ ಇರ್ತೀವೋ, ವ್ಯಾಸರಾಜರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಕೈ ಬಿಡಲ್ಲ. ಹಂಗಾಗಿ ನಮ್ಮಲ್ಲಿರೋ ಗುಣಾಂಶವನ್ನ ಅವ್ರು ಗುರುತಿಸ್ತಾರೆ. ನಾವು ಇದನ್ನ ತಿಳ್ಕೋಬೇಕು. ಹಂಗಾಗಿ ಪ್ರತಿ ದಿವಸ ನಾವು ವ್ಯಾಸರಾಜರ ಸೇವೆ, ಇವತ್ತು ಮಧ್ವ ಮತಕ್ಕೆ ವ್ಯಾಸರಾಜರು ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ನಾವು ಪ್ರತಿನಿತ್ಯ ಮಾಡಲೇಬೇಕು. ಅದರಿಂದ ನಮಗೂ ಅನುಗ್ರಹ ಆಗುತ್ತೆ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಮತ್ತೆ ನೀವು ಹೇಳ್ದಂಗೆ ಮೋದ ತೀರ್ಥ ಮತದಲ್ಲಿ ಇನ್ನೂ ಬೇಕಾದಷ್ಟು ಸೇನಾಧಿಪತಿಗಳಿದ್ದಾರೆ. ಇನ್ನೂ ವಿಷಯಗಳದ್ದು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ಬೇಕು ಅಂತ ನಾವು ಇದು ಭೀಮಸೇನ್ ದೇವ್ರ ಕಥೆಯಲ್ಲಿ ಈಗ ಸಾಮಾನ್ಯವಾಗಿ ಏನಂದ್ರೆ ಗುರುಗಳು ಅಂದ್ರೆ ದುಡ್ಡು ಇಸ್ಕೊಳ್ಳೋರು, ವಿತ್ತಾಪಹಾರಕ ಅಂತ ಬರುತ್ತೆ. ಎಲ್ಲ ಕಡೆ ಚಿತ್ತಾಪಹಾರಕರು ಕೆಲವರೇ ಇರ್ತಾರೆ. ಅಂದ್ರೆ ನಮ್ಮ ಡೌಟ್ಸ್ಗಳನ್ನ ಪರಿಹಾರ ಮಾಡೋದು, ನಿಜವಾಗ ತತ್ವಜ್ಞಾನ, ವಿತ್ತಾಪಹಾರಕ ಗುರುಗಳೇ ಜಾಸ್ತಿ ಅಂತ. ಆದ್ರೆ ದೊಡ್ಡ ದೊಡ್ಡವ್ರ ಚರಿತ್ರೆಯಲ್ಲಿ ನಾವು ನೋಡಿದ್ರೆ ಈ ಕುಹಯೋಗ ಪರಿಹಾರ ಮಾಡಿದಾಗ ರಾಜ ಅನಂತ ಸಂಪತ್ ಅವ್ರು ಫಸ್ಟೇ ಕರಾರು ಮಾಡ್ಕೊಂಡಿದ್ರು. ಅವ್ರು ಆ ಮುಹೂರ್ತದಲ್ಲಿ ಎಲ್ಲ ಬ್ರಾಹ್ಮಣರಿಗೂ ವ್ಯಾಸರಾಜರು ಯಾವ್ಯಾವ ಊರಿಗೆ ಹೋಗ್ತಾ ಇದ್ರು ಅಲ್ಲೆಲ್ಲ ರಾಜ ಮಹಾರಾಜರುಗಳು ಇವ್ರ ಪಾದಕ್ಕೆ ಮುತ್ತು ರತ್ನಗಳನ್ನು ಕೊಟ್ಟಾಗ ಅಲ್ಲಿರೋ ಎಲ್ಲ ವಿದ್ವಾಂಸರಿಗೆ, ಯಾರ್ಯಾರು ವಿಷ್ಣು ಭಕ್ತರಿದ್ರೋ ಅವ್ರಿಗೆಲ್ಲ ಅದನ್ನ ಕೊಟ್ಟು, ನೆಕ್ಸ್ಟ್ ಒಂದು ಅವ್ರಿಗೆ 5 ತಲೆ 10 ತಲೆ ಅವ್ರು ಇನ್ನೇನು ಯೋಚನೆ ಮಾಡಬಾರ್ದು, ಸದಾ ಪಾಠ ಪ್ರವಚನದಲ್ಲಿ ನಿರತರಾಗಿರ್ಬೇಕು. ನಾವು ಮೊನ್ನೆ ಮಾತಾಡ್ತಾ ಇದ್ವಲ್ಲ, ಅಂದ್ರೆ ಈ 1-2-3 ತಲೆಮಾರುಗಳಲ್ಲಿ ಪ್ಲಾನ್ ಮಾಡಿಕೊಂಡು ಎಲ್ಲಾರು ಸ್ವಧರ್ಮಕ್ಕೆ ಬಂದ್ಬಿಡ್ಬೇಕು ಅಂತ. ಇರೋ ದುಡ್ಡನ್ನು ಖರ್ಚು ಮಾಡ್ತಾ ಇದ್ರೆ ನೆಕ್ಸ್ಟ್ 10 ತಲೆ 20 ತಲೆ ಆದ್ರೂ ಪರಧರ್ಮದಲ್ಲೇ ಇರ್ಬೇಕು. ಅಂದ್ರೆ ಹಿಂದಿನ ಕಾಲದಲ್ಲಿ ಇರೋದವರು ಬ್ರಾಹ್ಮಣರ ಹತ್ರ ದುಡ್ಡು ಇಸ್ಕೊತಾ ಇರ್ಲಿಲ್ಲ. ಇವರು ದಾನವನ್ನ ಕಮ್ಮಿ ಮಾಡಿ ಪ್ರತಿಗ್ರಹ ಅಂದ್ರೆ ದಾನ ಸ್ವೀಕಾರಕ್ಕೆ ಯೋಗ್ಯರು ಇವರು. ಅಂದ್ರೆ ಯಾರಾದ್ರೂ ಬಿಸ್ನೆಸ್ ಅವರು, ಕ್ಲಾಸು, ರಾಜರುಗಳು ಅಂತವ್ರ ಹತ್ರ ಇಸ್ಕೊಂಡು ಬ್ರಾಹ್ಮಣರು ಕೊಡ್ತಾ ಇದ್ರು. ಇವಾಗ ಏನಾಗಿದೆ, ಬ್ರಾಹ್ಮಣರಿಂದ ತಗೊಳ್ಳೋದಾಗಿದೆ. ಆಮೇಲೆ ಇನ್ನೂ ಉತ್ತಮ ಪಕ್ಷ ಏನು ಅಂದ್ರೆ ಶತ್ರು ಪಕ್ಷದಿಂದ ಧನ ಸಂಗ್ರಹ ಮಾಡ್ಬೇಕು. ಅಂದ್ರೆ ಇವಾಗ ನಾವ್ ಏನ್ ಮಾಡ್ತೀವಿ, ಎಲ್ಲಾರು ಭೀಮಸೇನ್ ದೇವ್ರಂದ್ರೆ ಸದಾ ತಿನ್ನೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ಮಲ್ಕೊಳ್ಳೋದು ತಿನ್ನೋದು ಸೋಮಾರಿ ಅಂತ. ಹಂಗಲ್ಲ, ಅವರಂತ ದೊಡ್ಡ ಅಂದ್ರೆ ಜ್ಞಾನಿಗಳು ಯಾರು ಇಲ್ಲ. ಪಾಂಡುತ್ವೇಚ ಪಟುತ್ವೇಚ ಶೂರತ್ವೇಚ ಬಲ್ಲೆಪ್ಪಿಚ ಅಂತ ಹೇಳ್ತೀವಲ್ಲ, ಅಂತ ಬಲ ಯಾರಿಗೂ ಇಲ್ಲ. ದುರ್ಯೋಧನನ್ನೇ ಸಾಯಿಸ್ಬೇಕಾದ್ರೆ ಬಕ, ಜರಾಸಂಧ, ದುರ್ಯೋಧನ ಮತ್ತೆ ಜ್ಞಾನದಲ್ಲಾಗ್ಲಿ ಬಲದಲ್ಲಾಗ್ಲಿ ಭೀಮಸೇನ್ ದೇವರೇ ಜೀವೋತ್ತಮರು. ಕೃಷ್ಣ ಬಿಟ್ರೆ ಭೀಮಸೇನ್ ದೇವ್ರನ್ನ ಸೋಲ್ಸೋರು ಯಾರೂ ಇಲ್ಲ. ಅವ್ರೇನ್ ಮಾಡಿದ್ರು, ಸದಾ ತಿಂತಾ ಇದ್ರು ಅಂದ್ರೆ ಎಲ್ಲ ಬೇರೆಯವ್ರಿಗೆ ಕೊಡ್ತಾ ಇದ್ರು. ಅಸುರ ಜನ ಮೋಹನಾರ್ಥಕ್ಕೆ ಆ ತರ ತೋರಿಸ್ತಾರೆ. ಆದ್ರೆ ದಾಸರಾಯರು ಏನ್ ಹೇಳ್ತಾರೆ, ಬಂಡಿ ಅನ್ನವ ಉಂಡಿತು ಕೂಸು ಬಕನ ಪ್ರಾಣವ. ಅಂದ್ರೆ ಆ ಯಾವುದು ಬಕಾಸುರ ತಿನ್ನಕ್ಕೆ ಅಂತ ಜನಗಳು ಕಳಿಸ್ತಾ ಇದ್ರು ಅದನ್ನ ಇವ್ರು ತಿಂದ್ರು. ಅಂದ್ರೆ ಬೇರೆ ಅವ್ರದನ್ನ ಇವ್ರು ತಿಂದ್ರು ಅಂತ ದಾಸರಾಯರು ತುಂಬಾ ಚೆನ್ನಾಗಿ ಕೊಂಡಾಡ್ತಾರೆ. ಅದೇ ತರ ವ್ಯಾಸರಾಜರು ಎಲ್ಲ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗಿ ಪ್ರಾಣದೇವರನ್ನ ಮಾಡಿದ್ರು. ಎಲ್ಲೆಲ್ಲಿ ಇಸ್ಲಾಮಿಕ್ ತುಂಬಾ ಡಾಮಿನೆಂಟ್ಸ್ ಇತ್ತು ಅಲ್ಲಿ ಹೋಗಿ ಇವ್ರು ಪ್ರಾಣದೇವ್ರ ಪ್ರತಿಷ್ಠೆ ಮಾಡಿ ಹರಿಸರ್ವೋತ್ತಮ ವಾಯುಜೀವೋತ್ತಮತ್ವ ಅವರು ಅಲ್ಲಿ ಸಂಪ್ರದಾಯ ಉಳಿಯೋ ರೀತಿ. ರಾಘವೇಂದ್ರ ಸ್ವಾಮಿಗಳು ಅಷ್ಟೇ, ಸಿದ್ದಿ ಮಸೂದ್ ಖಾನಿಂದ ಆ ಕ್ಷೇತ್ರ ಮಂಚಾಲೆ ಕ್ಷೇತ್ರವನ್ನು ಪಡೆದ್ರು ದಾನ ರೂಪವಾಗಿ. ಹಂಗೆ ನಾವು ತಗೊಂಡ್ರೆ ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನ ವಾಯುದೇವರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು ನಮಗೆ ತೋರಿಸ್ಕೊಡ್ತಾರೆ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಅದೇ ನಾನು ಆಗ್ಲೇ ಹೇಳ್ತಿದ್ದೆ, ಇನ್ನೂ ಬೇಕಾದಷ್ಟು ಸೇನಾಧಿಪತಿಗಳು ಇದ್ದಾರೆ ಮಧ್ವ ಮತದಲ್ಲಿ. ಎಷ್ಟೊಂದು ಜ್ಞಾನಿ ವರೇಣ್ಯರು, ಯತಿವರೇಣ್ಯರು, ದಾಸರಾಯರು ಎಲ್ಲ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಅವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಪರಿಚಯ ಮಾಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.